ಹಾಗಿದ್ದಾಗ ಯಾವ ರೀತಿಯಾಗಿ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ? ಅದಕ್ಕೆ ಕಾರಣ ಏನು ಅಂತಂದ್ರೆ ರೈತರು ಮುಟ್ಟಿಸಿದಂತಹ ಬಿಸಿ. ಹೇಗೆ ಮುಟ್ಟಿಸಿದ್ದಾರೆ ರೈತರು? ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಜೋರಾದ ಕಬ್ಬು ಬೆಳೆಗಾರರ ಕಿಚ್ಚು. ಬೆಳಗಾವಿಯ ಮೂಡಲಗಿ ಪಟ್ಟಣ ಬಂದ್ ಮಾಡಿ ಕಿಡಿ. ಸಕ್ಕರೆ ಸಚಿವರ ಅಣುಕುಶವ ಯಾತ್ರೆ, ಪ್ರತಿಕೃತಿ ದಹನ. ಬೇಕೇ ಬೇಕು, ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು. ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ. ಈತ 8ನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಕಿಚ್ಚು. ರಸ್ತೆ ಮಧ್ಯದಲ್ಲಿ ಪ್ರೊಟೆಸ್ಟ್, ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ. ಇದು ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ, ಗುಲ್ಬರ್ಗದಲ್ಲಿ ಕಂಡುಬಂದ ದೃಶ್ಯಗಳು. ಹೌದು, ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಸರ್ಕಾರದ ವಿರುದ್ಧ ರೈತರು ಕರೆ ಕೊಟ್ಟಿರುವ ಪ್ರೊಟೆಸ್ಟ್ 8ನೇ ದಿನಕ್ಕೆ ಕಾಲಿಟ್ಟಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ರೈತರು ಅಹೋರಾತ್ರಿ ಧರಣಿ ನಡೆಸಿ ಆಕ್ರೋಶ ಹೊರಹಾಕಿದರು. ಇವತ್ತು ಕುಂದಾನಗರಿ ಬೆಳಗಾವಿಯಲ್ಲಿ ರೈತರ ಕಿಚ್ಚು ಮತ್ತಷ್ಟು ಜೋರಾಗಿತ್ತು. ಸಚಿವ ಎಚ್.ಕೆ. ಪಾಟೀಲ್ ಜೊತೆಗಿನ ಮಾತುಕತೆ ವಿಫಲವಾಗಿದ್ದರಿಂದ ಪ್ರೊಟೆಸ್ಟ್ನ ಸ್ವರೂಪ ಮತ್ತಷ್ಟು ತೀವ್ರವಾಗಿತ್ತು. ಬೆಳಗಾವಿಯ ಮೂಡಲಗಿ ಪಟ್ಟಣದಲ್ಲಿ ಪ್ರಮುಖ ರಸ್ತೆಯನ್ನು ಬಂದ್ ಮಾಡಿ ಮಾನವ ಸರಪಳಿಯನ್ನು ನಿರ್ಮಿಸಿ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂಥೇಳಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಜೊತೆಗೆ ಮೂಡಲಗಿ ಪಟ್ಟಣದಲ್ಲಿ ಅಂಗಡಿಗಳನ್ನು ಬಂದ್ ಮಾಡುವ ಮೂಲಕ ಪ್ರೊಟೆಸ್ಟನ್ನು ಮಾಡಲಾಯಿತು. ವ್ಯಾಪಾರಿಗಳು, ಸಾರ್ವಜನಿಕರು ಬೆಂಬಲವನ್ನು ಕೊಟ್ಟರು. ಅಷ್ಟೇ ಅಲ್ಲದೆ ರೈತರ ಹೋರಾಟಕ್ಕೆ ವಿದ್ಯಾರ್ಥಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಮೂಡಲಗಿ ಸಹಕಾರ ಸಂಘಗಳ ಒಕ್ಕೂಟದ ವತಿಯಿಂದ ಹಾಗೂ ಗಣ್ಯ ವ್ಯಾಪಾರಸ್ಥರ ವತಿಯಿಂದ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕಂತ ಹೇಳಿ ಹೋರಾಟವನ್ನು ಮಾಡಿ ಅವರಿಗೆ ಬೆಂಬಲ ಸೂಚಿಸುವ ಸಂಬಂಧ ನಾವೆಲ್ಲ ಕಲ್ಮೇಶ್ವರ ಸರ್ಕಲ್ದಲ್ಲಿ ಕೂಡಿದ್ದೀವಿ. ಇದಕ್ಕೆ ರೈತ ಸಂಘಟನೆ ಬೆಂಬಲ ಸಹ ಸರ್ಕಾರನೂ ಇದಕ್ಕೆ ಅಥವಾ ಫ್ಯಾಕ್ಟ್ರಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೂಡ ರೈತರಿಗೆ ಬೆಂಬಲ ಸೂಚಿಸುವ ಸಂಬಂಧ ಅವ್ರ ಬೇಡಿಕೆ ಈಡೇರಿಸಬೇಕಂತೇಳಿ ನಮ್ಮ ಆಗ್ರಹ ಸಂಬಂಧ ನಾವೆಲ್ಲ ಕೂಡಿದ್ದೀವಿ. 3500 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಲೇಬೇಕು. ಅದಕ್ಕಾಗಿ ನಾವು ಸತತವಾಗಿ ಇವತ್ತು 8ನೇ ದಿವಸಕ್ಕೆ ಕಾಲಿಟ್ಟಿದೆ ಹೋರಾಟ, ರೈತರ ಹೋರಾಟ. ಅದಕ್ಕಾಗಿ ನಾವು ನಮ್ಮ ಸಹಕಾರಿ ಸಂಘಗಳ ವತಿಯಿಂದ ಮೂಡಲಗಿಯಿಂದ ಗುರ್ಲಾಪುರವರೆಗೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. 1600 ರೂಪಾಯಿ ಕ್ವಿಂಟಲ್ ತೊಗೊಳತ್ತಾರೆ ಗೊಂಜಾಳ್ರಿ. 2100 ರೂಪಾಯಿ 4 ಕಿಲೋ ಗೊಂಜಾ ಪ್ಯಾಕೆಟ್ ತಗೋತಾರ. 1900 ರೂಪಾಯಿ ಗೊಬ್ಬರ ರೇಟ್ ಮಾಡ್ಯಾರ ಅವ್ರು. ಹೆಂಗ್ ಮಾಡಿದ್ರು ರೈತರು? ಹೆಂಗ್ ಜನ್ಮ ಹೆಂಗ್ ಮಾಡುದು ಹೇಳ್ರಿ? ಹೊಲ್ದಾಗಿನ ಗೊಂಜಾಳ ಒಯ್ಯ ಅಂದ್ರೆ ಒಯ್ಯವಾರ್ರಿ. ಈಗ ವ್ಯಾಪಾರಸ್ಥರ ಒಯ್ಯವಾರ್ರಿ. ಹೆಂಗ್ ಮಾಡೋದು ಹೇಳ್ರಿ ನೀವು? ಕಬ್ಬಿನ ರೇಟ್ ಎಷ್ಟು ಅನ್ನೋದು ಬೇಡ್ರಿ. ಎಲ್ಲಾ ತರದಿಂದ ಆಗ್ಬೇಕಿರ್ಲ. ಎಲ್ಲಾ ತರದಂದ್ರಿ 150 ರೂಪಾಯಿ ಕಿಲೋ ಗಾಣದನ್ನೇ ಆಗೈತ್ರಿ. ಹೆಂಗ್ ಜೀವನ ಮಾಡಿದ್ರಿ ಹೇಳ್ರಿ? ಓಟ್ ಗೆಲ್ಸಿದ್ರೆ ಹಿಂಗ ಪರಿಸ್ಥಿತಿ ಬಂದೈತ್ರಿ. ಈಗ 3500 ರೂಪಾಯಿ ರೇಟ್ ಕೊಡ್ಬೇಕ್ರಿ ನಮಗ. ಮತ್ತೆ ರೈತರು ಭಾಳ ಸಂಕಷ್ಟ ಆಗದಾರ್ರಿ. ನಮಗೆ 3500 ರೂಪಾಯಿ ಬಿಲ್ ಬೇಕ್ರಿ. ಇವತ್ತು ಏನ್ ದುನಿಯಾ ಆಗಿಲ್ರಿ. ಎಲ್ಲಾ ರೈತರು ಒಕ್ಕಟ್ಟಾಗ್ಯಾರು. ನಾವು ಸ್ಟ್ರೈಕ್ ಮಾಡವ್ರಿ. ವಿಧಾನಸೌಧಕ್ಕೂ ಹೋಗವ್ರಿ. ಕೇಳ್ತಾರಿ ಇದೊಂದ್ಸಲ ನಮ್ದು ನುಕ್ಸಾನ ಆದ್ರೆ ಆವತ್ತಾಕ್ರಿ. ನಾವು ಸ್ಟ್ರೈಕ್ ಮಾಡವ್ರಿ. ನಾವು ಬಿಡಲ್ಲ. ಒಟ್ಟೆ ನಾವು ಸ್ಟ್ರೈಕ್ ಮಾಡವ್ರಿ. ದುನಿಯಾ ಆಗಿಲ್ಲ, ನಾವು ಒಕ್ಕಟ್ಟಾಗಿವ್ರಿ. ಇನ್ನು ಮೂಡಲಗಿಯಲ್ಲಿ ರೈತರ ಆಕ್ರೋಶ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತು. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅಣುಕು ಶವಯಾತ್ರೆಯನ್ನು ನಡೆಸಿದರು. ಗುರ್ಲಾಪುರ ಸಂಪರ್ಕಿಸುವ ರಸ್ತೆಯಲ್ಲಿ ಅಣುಕು ಶವವನ್ನು ಹೊತ್ತು ಮೆರವಣಿಗೆ ಮಾಡಿ ಬಳಿಕ ಸಚಿವ ಶಿವಾನಂದ ಪಾಟೀಲ್ ಭಾವಚಿತ್ರದ ಮುಂದೆ ಬೊಬ್ಬೆ ಹಾಕಲಾಯಿತು. ನ್ಯಾಯ ಬೇಕು ಅಂತೇಳಿ ಘೋಷಣೆ ಕೂಗಿ ಪ್ರತಿಕೃತಿಯನ್ನ ಅಂತ್ಯ ಸಂಸ್ಕಾರ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಬಾರುಕೋಲು ಹಿಡಿದು ರೈತರ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಕೋರ್ಟ್ ವೃತ್ತದಲ್ಲಿ ರೈತರ ಕಿಚ್ಚು ಜೋರಾಗಿತ್ತು. ಸಂಜೆ ಒಳಗಾಗಿ ಸರ್ಕಾರ ಕಬ್ಬಿಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡುವಂತೆ ಒತ್ತಾಯಿಸಲಾಯಿತು. ಇನ್ನು ಅಥಣಿ ಪಟ್ಟಣದಲ್ಲಿ 3ನೇ ದಿನಕ್ಕೆ ಪ್ರೊಟೆಸ್ಟ್ ಕಾಲಿಟ್ಟಿದ್ದು, ಸತತ 3 ದಿನಗಳಿಂದ ಅಥಣಿ ಪಟ್ಟಣ ಬಂದ್ ಮಾಡಿ ಬಾರ್ಕೋಲನ್ನು ಹಿಡಿದುಕೊಂಡು ಬಾರಿಸುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಾಯಿತು. ಇನ್ನು ವಿಜಯಪುರದಲ್ಲಿ 3ನೇ ದಿನಕ್ಕೆ ಕಬ್ಬು ಬೆಳೆಗಾರರ ಹೋರಾಟ ಕಾಲಿಟ್ಟಿದೆ. ಕಬ್ಬಿಗೆ 3500 ರೂಪಾಯಿ ದರ ನಿಗದಿ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿದೆ. ಆದರೆ ನಿನ್ನೆ ಎಚ್.ಕೆ. ಪಾಟೀಲ್ ಅವರ ಮಾತುಗಳನ್ನು ನೋಡ್ತಾ ಇದ್ರೆ ನಮಗೆ ಸಿಹಿ ಸುದ್ದಿ ಸಿಗಲ್ಲ ಅಂತ ಅನಿಸುತ್ತೆ.
ಸಂಜೆ 7 ಗಂಟೆಯವರೆಗೂ ಕೂಡ ನೋಡ್ತೇವೆ. ನಮಗೆ ಸಿಹಿ ಸುದ್ದಿ ಸಿಗದಿದ್ರೆ ನಾಳೆ ಉಗ್ರವಾದ ಹೋರಾಟವನ್ನು ಪ್ರಾರಂಭಿಸ್ತೇವೆ. ನಾಳೆ ವಿಜಯಪುರ ಜಿಲ್ಲೆಯ ಎಲ್ಲ ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡ್ತೇವೆ. ನಾಳೆಯಿಂದ ಜಿಲ್ಲೆಯಲ್ಲಿ ಹೋರಾಟ ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಮುಂದಾಗುವ ಎಲ್ಲ ಅನಾಹುತಗಳಿಗೆ ರಾಜ್ಯ ಸರ್ಕಾರವೇ ಹೊಣೆ ಆಗುತ್ತೆ ಅಂತ ಹೇಳಿ ರೈತರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ಅನ್ನದ ಬದಲು ಗೌರವ ಇರ್ತಕ್ಕಂಥ ಎಲ್ಲ ಜನಾಂಗ ಇವತ್ತು ಬೀದಿಗೆ ಬರ್ತಾ ಇದ್ದಾರೆ. ಯಾಕಂದರೆ 8 ದಿವಸದಿಂದ ಇವತ್ತು ಬೀದಿಗೆ ಕೂತರು ಸರ್ಕಾರ ನಿನ್ನೆ ಬಂದು ಭೇಟಿಗೈತಿ. ಈಗ ಕಾರ್ಖಾನೆಯವ್ರಿಗೆ ನಮಗೆ ದೊಡ್ಡ ನ್ಯಾಯ ಇಲ್ಲ. ಕಾರ್ಖಾನೆಯವ್ರಿಗೆ ನಾವು 3500 ಬೇಡಿಕೆ ಇಟ್ಟಿದ್ದೀವಿ. ನಾವು 3200ಕ್ಕೆ ಏನು ನಮ್ಮ ಗುರ್ಲಾಪುರದಾಗ ರೈತ ದೇವರುಗಳೆಲ್ಲ ಕೂಡ್ರು ಅವ್ರಿಗೆ ನ್ಯಾಯ ಕೊಡಿಸಿದ್ದೀವಿ. ನಾವು ಹೋರಾಟ ಮಾಡಿ 200 ರೂಪಾಯಿ ಕೊಡಿಸಿದ್ದೀವಿ. ಈ ಸರ್ಕಾರದವ್ರು ಯಾರೂ ಬಂದು ಕಳಿಗೆ ಇರೋದಿಲ್ಲ, ಭೂಮಿ ಒಳಗೆ ಬಂಡವಾಳ ಹಾಕಿಲ್ಲ, ಭೂಮಿ ನಮ್ಮದತ್ತಿ. ಇವತ್ತು ಬೀಜ ಹಾಕಿ 12 ತಿಂಗಳು ಬೆಳೆಸಿರ್ತಕ್ಕಂಥವ್ರು ನಾವು. ಅದರಿಂದ ಸ್ಪ್ರೀಟ, ಇತ್ನಾಲ, ಬಾಯ್ ಪ್ರಾಡಕ್ಟ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು 5000 ಹೋಗ್ತಿ, ಕೇಂದ್ರ ಸರ್ಕಾರ 5000 ಹೋಗ್ತಿ. ಸಿದ್ದರಾಮಯ್ಯ ಅವರು ಒಂದು 1000 ರೂಪಾಯಿ ಕೊಡಬೇಕು, ನರೇಂದ್ರ ಮೋದಿಜಿ ಅವರು ಕೂಡ ಒಂದು 1000 ರೂಪಾಯಿ ಕೊಡಬೇಕು. ಅದು ನಮ್ಮ ಶ್ರಮ ಐತಿ. ಎಲ್ಲ ಬೆಳೆಗಳೊಳಗೆ ಶ್ರೇಷ್ಠವಾದ ಬೆಳೆ, ಇಡೀ ಸರ್ಕಾರಕ್ಕೆ ಲಾಭದ ಆಗ್ತಕ್ಕಂಥ ಬೆಳೆ ಕಬ್ಬು. ಇನ್ನು ಬಾಗಲಕೋಟೆಯ ಲೋಕಾಪುರದಲ್ಲಿ ಕಬ್ಬಿನ ಹೋರಾಟದ ಕಿಚ್ಚು ಜೋರಾಗಿತ್ತು. ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಲಾಯಿತು. ಬೆಳಗಾವಿ, ರಾಯಚೂರು, ವಿಜಯಪುರ, ಧಾರವಾಡ ಹೆದ್ದಾರಿ ಬಂದ್ ಮಾಡಿ ಲೋಕಾಪುರದ ಬಸವೇಶ್ವರ ವೃತ್ತದಲ್ಲಿ ಪ್ರೊಟೆಸ್ಟ್ ನಡೆಸಲಾಯಿತು. ಅತ್ತ ಕಬ್ಬಿಗೆ ಸೂಕ್ತ ಬೆಲೆಗಾಗಿ ಕಲಬುರಗಿಯಲ್ಲೂ ಕೂಡ ರೈತರು ಸಿಡಿದೆದ್ದಿದ್ದಾರೆ. ಟನ್ ಕಬ್ಬಿಗೆ 3500 ರೂಪಾಯಿ ಬೆಲೆ ನಿಗದಿಗೆ ಆಗ್ರಹಿಸಿ ಅಫ್ಜಲ್ಪುರದಲ್ಲಿ ರೈತರು ಹೋರಾಟ ನಡೆಸಿದ್ದಾರೆ. ಅಫ್ಜಲ್ಪುರ, ಕಲಬುರಗಿ, ವಿಜಯಪುರ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಸಾರಿಗೆ ಬಸ್ಸು ವಾಹನಗಳನ್ನು ತಡೆದು ನೂರಾರು ರೈತರು ಪ್ರೊಟೆಸ್ಟ್ ಮಾಡಿದ್ದಾರೆ. ಧಾರವಾಡದಲ್ಲೂ ಹೆಚ್ಚಿದ ರೈತರ ಕಿಚ್ಚು. ಬೇಗ ನಿರ್ಧಾರ ತೆಗೆದುಕೊಂಡ್ರೆ ಒಳ್ಳೆಯದ್ದು. ಧಾರವಾಡದ ಕಬ್ಬು ಬೆಳೆಗಾರರು ಸಹ ಪ್ರತಿ ಟನ್ ಕಬ್ಬಿಗೆ 3500 ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ಆಗ್ರಹಿಸಿ ಧಾರವಾಡ ಡಿಸಿ ಕಚೇರಿ ಎದುರು ಪ್ರೊಟೆಸ್ಟ್ ಮಾಡಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರು ಕಬ್ಬಿನ ಬೆಳೆಯನ್ನೇ ತಂದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಗುರ್ಲಾಪುರ ಕ್ರಾಸ್ನಲ್ಲಿ ರೈತರು ಕಳೆದ 7-8 ದಿನಗಳಿಂದ ಧರಣಿ ನಡೆಸ್ತಾ ಇದ್ರು. ಸರ್ಕಾರ ಕಣ್ತೆರೆದು ನೋಡಿಲ್ಲ. ಪ್ರತಿ ಟನ್ ಕಬ್ಬಿಗೆ ಕೇವಲ 3500 ರೂಪಾಯಿ ಬೆಂಬಲ ಬೆಲೆಯನ್ನು ನೀಡದಿದ್ರೆ ಈ ಪ್ರತಿಭಟನೆ ಇನ್ನಷ್ಟು ಜೋರಾಗುತ್ತೆ, ಯಾವುದೇ ಸಂದೇಹ ಇಲ್ಲ ಅಂಥೇಳಿ ರೈತರು ಎಚ್ಚರಿಸಿದರು. ಇನ್ನು ಕಬ್ಬಿಗೆ FRC ದರವನ್ನು ನೀಡುವಂತೆ ಹಾವೇರಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರೊಟೆಸ್ಟ್ ನಡೆಸಲಾಯಿತು. ಹಾವೇರಿಯ ದೇವಗಿರಿಯ ಗ್ರಾಮದ ಬಳಿ ಇರುವಂತಹ ಡಿಸಿ ಕಚೇರಿಯ ಮುಂದೆ ನೂರಾರು ರೈತರು ಹುಕ್ಕೇರಿ ಮಠದ ಸದಾಶಿವ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಖಾನೆಯ ಮಾಲೀಕರು ತೂಕದಲ್ಲಿ ಮೋಸ ಮಾಡ್ತಿದ್ದಾರೆ, ದರದಲ್ಲಿ ಮೋಸ ಮಾಡ್ತಿದ್ದಾರೆ, ಸಕ್ಕರೆಯ ರಿಕವರಿಯಲ್ಲಿ ಮೋಸವಾಗ್ತಿದೆ ಅಂಥೇಳಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ಸಮಸ್ಯೆಗೆ ಸ್ಪಂದಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ. ರಿಕವರಿ ಪಕ್ಕವರಿ ಅವೆಲ್ಲ ಸುಳ್ಳು, ಅವೆಲ್ಲ ಕಾರ್ಖಾನೆಗೆ ಮೋಸ ಮಾಡ್ತಾರೆ. ನಮಗೆ 3500 ರೂಪಾಯಿ ಕಬ್ಬು ಕಟಾವು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಅವರೇ ಕೊಡಬೇಕು. ಕಟಾವು ಹಾಗೂ ಸಾಗಾಣಿಕೆ ವೆಚ್ಚ ಅವರ ಭರಿಸ್ಕೊಂಡು ನಮಗೆ 3500 ರೂಪಾಯಿ ಕೊಡಬೇಕು. ನಮಗೆ ಇಲ್ಲತ್ತಂದ್ರೆ ಕಬ್ಬಿಗೆ ಬೆಳೆಯೋದೇ ಭಾಳ ಕಷ್ಟ ಆಕೈತಿ. ಈಗ ಅವರು ಕಬ್ಬಿನಿಂದ ಸಾಕಷ್ಟು ಉತ್ಪನ್ನಗಳನ್ನು ಬೆಳೀತಾರೆ, ಅದರಲ್ಲಿ ಉಳಿದ್ರಾಗಿಲ್ಲ ನಮಗೇನು 1 ಪೈಸಾದಷ್ಟು ಲಾಭ ಕೊಡೋಲ್ಲ. ಹೀಗಾಗಿ ಕಾರ್ಖಾನೆಯವರು ಪದೇ ರಿಕವರಿ ಅಂತ ಹೇಳ್ತಾ ಮೋಸ ಮಾಡ್ತಾ ಇದ್ದಾರೆ. ತೂಕದಲ್ಲಿ ಸಹ ಮೋಸ ಮಾಡ್ತಾರೆ. ಅವ್ರು ಸಕ್ಕರೆ ಕೊಡವ ಒಂದು ಕಾಟ ಬೇರೆ ಇರ್ತಾವೆ, ನಮ್ಮ ರೈತರು ಕಬ್ಬು ತೊಗೊಳವ ಒಂದು ಬೇರೆ ಇರ್ತಾವೆ. ರೈತರಿಗೆ ತೊಂದರೆಯನ್ನು ಮಾಡಿದರೆ ಬಹಳ ಅನಾನುಕೂಲ ಆಗ್ತದೆ. ರೈತ ತನ್ನ ನೋವುಗಳನ್ನು ಹತ್ತಿಕ್ಕಿ ಎಷ್ಟೇ ತೊಂದರೆ ಆದರೂ ಅದು ಜನರ ಒಳತಿಗಾಗಿ ದುಡಿಯುವಂತಹ ರೈತನಿಗೆ ಯೋಗ್ಯ ಬೆಲೆಯನ್ನು ನೀಡಬೇಕು ಅಂತ ಈ ಮೂಲಕ ನಾವು ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ, ಕಾರ್ಖಾನೆಯ ಮಾಲೀಕರಿಗೆ ಮನವಿಯನ್ನು ಮಾಡ್ತೇವೆ. ಒಟ್ಟಾರೆ ಕಬ್ಬಿಗೆ ಬೆಂಬಲ ಬೆಲೆ ಸಿಗಲೇಬೇಕು ಅಂಥೇಳಿ ರೈತರು ನಡೆಸ್ತಾ ಇರುವ ಹೋರಾಟ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ತಾಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.